ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಮನೆಯಲ್ಲೇ ಇರುವಂಥ ಪದಾರ್ಥ ಯೂಸ್ ಮಾಡಿ ಫ್ರೆಂಡ್ಸ್ ನಾನು ಒಂದೊಳ್ಳೆ ಸ್ವೀಟ್ಸ್ ರಸ್ಮಲೈ ಮಾಡೋದನ್ನು ನೋಡೋಣ. ರಸ್ಮಲೈ ಅಂದ ತಕ್ಷಣ ಏನೇನೋ ಬೇಕು, ಅದೆಲ್ಲ ನಮ್ಮ ಹತ್ರ ಆಗುತ್ತಾ ಅಂತ ಖಂಡಿತ ಅಂದ್ಕೋಬೇಡಿ. ಇದಕ್ಕೆ ಹಾಲು ಮತ್ತು ಮನೆಯಲ್ಲಿರೋ ಅಂಥ ಪದಾರ್ಥಗಳನ್ನೇ ಯೂಸ್ ಮಾಡಿ ನಾನು ಹೇಗೆ ರುಚಿಯಾದ ರಸ್ಮಲೈ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಖಂಡಿತ ಇದನ್ನು ಮಾಡಿ ಫ್ರೆಂಡ್ಸ್, ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಸ್ವೀಟ್ಸೇ ಹಾಗೆ ಎಷ್ಟು ಚೆನ್ನಾಗಿರುತ್ತೆ. ನಮಗೆ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ತೊಗೋಬೋದು, ಬೇಸಿಗೆಯಲ್ಲಿ ತಣ್ಣಗೆ ಕೋಲ್ಡಾಗಿ ತೊಗೋಬೋದು. ಅಷ್ಟು ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಮಾಡಿದ್ರೆ ಮತ್ತೆ ಮಾಡ್ತಾನೆ ಇರ್ತೀರಿ, ಯಾಕಂದರೆ ಈಸಿ ಅಲ್ವಾ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಅಂಟಿಸ್ಕೊಳ್ಳೋಣ. ಗ್ಯಾಸ್ ಅಂಟಿಸ್ಕೊಂಡು ನಾವು ಒಂದು ಪಾತ್ರೆಯಲ್ಲಿ ಹಾಲು ಹಾಕಿ ಹಾಲು ಕಾಯ್ಸೋಕೆ ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ನಮಗೆ ಅದು ಎಷ್ಟು ಪನ್ನೀರ್ ಥರ ತೆಕ್ಕೋಬೇಕು, ಅದನ್ನು ತೆಕ್ಕೊಳ್ಳೋಕ್ಕೆ ನಮ್ಗೆ ಎಷ್ಟು ಹಾಲು ಬೇಕು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದರಲ್ಲಿ ಎಷ್ಟಾಗುತ್ತೋ ನೋಡೋಣ. ಹಾಲು ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಚೆನ್ನಾಗಿ ಈ ಥರ ಉಕ್ಕಿ ಕುದಿ ಥರ ಬರಬೇಕು. ಆವಾಗ ನೋಡಿ, ಇದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾವು ಒಂದು ನಿಂಬೆಹಣ್ಣು ತಗೊಂಡು ಅದರ ರಸ ಎಲ್ಲ ಹಿಂಡ್ಕೋಬೇಕು ಫ್ರೆಂಡ್ಸ್. ಹಾಲು ಒಡೆಯೋ ಥರ ಆ ಥರ ಮಾಡ್ಕೋಬೇಕು. ನಿಧಾನವಾಗಿ ನೋಡಿ, ಬಿಸಿ ಹಾಲಿಗೆ ಹಿಂಡ್ಕೋಬೇಕು. ಇದೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ನಾನು ಇಲ್ಲಿ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಿಂಬೆಹಣ್ಣು ಹಿಂಡಿ ನಾನು ಅದನ್ನು ಸ್ವಲ್ಪ ಹೊತ್ತಾದಮೇಲೆ ಅದನ್ನು ನಾನು ತೆಕ್ಕೋತೀನಿ. ಯಾಕಂದ್ರೆ ನೋಡಿ, ಅದು ಇವಾಗ ಸಿಡಿತಾ ಇದೆ, ಹಾಲು ಆಗಿದೆ, ಇದು ಪನ್ನೀರ್ ಥರ ರೆಡಿಯಾಗಿದೆ. ಅದನ್ನು ನೋಡಿ, ನಾನು ಇನ್ನು ಸ್ವಲ್ಪ ಆಗಲಿ ಅಂತ ಹಾಗೆ ನೋಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಆದಷ್ಟು ನಮ್ಗೆ ಚೆನ್ನಾಗಿರುತ್ತೆ. ನಾನು ನಿಂಬೆಹಣ್ಣು ಹಿಂಡ್ಬಿಟ್ಟಿದ್ದೀನಿ, ಆಗಲ್ಲ ಇವಾಗ. ಅದಕ್ಕೆ ಇಳಿಸ್ಕೊಳ್ಳೋಣ. ಇವಾಗ ಎಷ್ಟಾಗಿದೋ ಅಷ್ಟು ತೆಕ್ಕೊಳ್ಳೋಣ. ನೋಡಿ, ನಾನು ಗ್ಯಾಸ್ ಉರಿ ಹೀಗೆ ಇಟ್ಕೊಂಡಿದ್ದೀನಿ, ಮತ್ತೆ ಅದು ಬಿಸಿಗೆ ಇಟ್ಕೋಬೇಕು. ಅದಕ್ಕೇ ನಾನಿಲ್ಲಿ ಒಂದು ಜಾಲರಿಗೆ ಹಾಕ್ಕೊಂಡಿದ್ದೀನಿ ನೋಡಿ, ಎಷ್ಟು ಅಂತ ಅಷ್ಟು ಹಾಕ್ಕೊಂಡು ಮಿಕ್ಕಿದ್ದನ್ನು ಆ ಹಾಲಲ್ಲಿ ಮತ್ತೆ ಇರುತ್ತೆ, ಅದನ್ನು ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಹಾಕ್ಕೋತೀನಿ ಒಂದು ಜಾಲರಿಗೆ. ಎಲ್ಲದನ್ನು ತೆಗೆದು, ನಿಮ್ಮ ಮನೇಲೂ ಜಾಲರಿ ಇದ್ದರೆ ಈ ಥರ ಜಾಲರಿಗೆ ಬಗ್ಗಿಸ್ಕೋಬೇಕು ಫ್ರೆಂಡ್ಸ್. ನಿಮಗೆ ಜಾಲರಿನೇ ಬೇಕು ಅಂತ ಇಲ್ಲ, ಯಾವುದಾದ್ರೂ ಒಳ್ಳೆ ನೀಟಾಗಿರೋಂಥ ಕಾಟನ್ ಬಟ್ಟೆಗೆ ಹಾಕಿ ನೀವು ಈ ಥರ ಸೋಸೋದು ಬರುತ್ತಲ್ಲ, ಅದರಲ್ಲೂ ಚೆನ್ನಾಗಿ ಹಿಂಡ್ಕೋಬೋದು. ಈ ಜಾಲರಿಗಿಂತ ಕಾಟನ್ ಬಟ್ಟೆನೇ ತುಂಬ ಚೆನ್ನಾಗಿರುತ್ತೆ ನಿಮಗೆ. ನೋಡಿ, ಈ ಹಾಲು ಮಿಕ್ಕಿದೆಲ್ಲ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ನಾನು ಹಾಗೆ ಸಣ್ಣ ಉರಿಲಿ ಸ್ವಲ್ಪ ಬಿಸಿಗೆ ಇಟ್ಕೋತೀನಿ. ಯಾಕಂದರೆ ಕಾಯಿಸ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಫ್ರೆಂಡ್ಸ್. ಇವಾಗ ನೋಡಿ, ಅದನ್ನು ನಾನು ವಾಶ್ ಮಾಡ್ತಾ ಇದ್ದೀನಿ. ಎರಡು ರೌಂಡ್ನು ವಾಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎರಡನೇ ರೌಂಡ್ದು ಬಿಸಿ ಮಾಡಬೇಕಾದ್ರೆ ನೀವು ಹುಷಾರಾಗಿ ಬಿಸಿ ಮಾಡಬೇಕು, ಯಾಕಂದರೆ ಅದು ಸಿಡಿತಾ ಇರುತ್ತೆ ಹಾಲು. ಅದಕ್ಕೋಸ್ಕರ ನಾನು ತೋರಿಸಿಲ್ಲ, ತುಂಬ ಸಿಡಿತಿತ್ತು. 2 ಸತಿ ಮಾಡಿಕೊಂಡ್ರೆ ಸ್ವಲ್ಪ ಇದು ಜಾಸ್ತಿ ಆಗುತ್ತೆ ಪನ್ನೀರು. ನೋಡಿ, ಈ ಥರ ನೀಟಾಗಿ ಒಂದು 4-5 ಸತಿ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ನೋಡಿ, ನಾನೊಂದು ಬೌಲ್ ಇಟ್ಕೊಂಡು ಆ ಬೌಲಿಗೆ ಎಲ್ಲದನ್ನು ಅದನ್ನು ಹಾಕ್ಕೊಂಡು ಫ್ರೆಂಡ್ಸ್, ಅದನ್ನು ನೀಟಾಗಿ, ಅಂದರೆ ತುಂಬ ಹಿಟ್ಟಿನ ಥರ ನಾವು ಇದು ಮಾಡಬಾರ್ದು. ಇವಾಗ ಜಾಮೂನ್ ಹಿಟ್ಟೆಲ್ಲ ನಾವು ಸ್ವಲ್ಪ ಕಲಿಸ್ತೀವಲ್ಲ, ಆ ಥರ ನೀಟಾಗಿ ನಾವು ಅದನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಕಲಿಸ್ಬೇಕು. ತಿಕ್ಕಿ ಕಲಿಸ್ಬಾರ್ದು, ಹಾಗೆ ಸ್ವಲ್ಪ ಕೈಯಲ್ಲಿ ಸಾಫ್ಟಾಗಿ ಕಲಿಸ್ಕೋಬೇಕು ನೋಡಿ. ಇವಾಗ ಆಗಿದ್ದೆಲ್ಲ ಇದನ್ನು ನಾವು ರಸ್ಮಲೈ ಶೇಪಿಗೆ ಮಾಡ್ಕೋಬೇಕು. ನಾನಿವಾಗ ಅದಕ್ಕಿಂತ ಫಸ್ಟು ನೋಡಿ, ಇದು ರೆಡಿ ಆಗಿದೆ. ಇದು ಇಟ್ಬಿಟ್ಟು ಹಾಗೆ ಗ್ಯಾಸ್ ಹಚ್ಚಿ ಇನ್ನೊಂದು ಬಾಣಲಿನೋ ಪಾತ್ರೆನೋ ಇಟ್ಕೋತೀನಿ. ಅದಕ್ಕೇ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್. ನೀರು ಹಾಕಿ, ನೀರು ಕಾದ್ಮೇಲೆ ಸಕ್ಕರೆ ಹಾಕಬೇಕು. ಅಂದರೆ ಅದು ಪಾಕ ಬರೋದು ಬೇಡ, ಸಕ್ಕರೆದು ಸ್ವಲ್ಪ ನೀರಾದರೆ ಸಾಕು ಫ್ರೆಂಡ್ಸ್. ಈಗ ನೀರು ಕುದಿ ಬಂದಮೇಲೆ ನೋಡಿ, ನಾವು ಈ ಥರ ಕುದೀತಾ ಇರಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡು ನೀಟಾಗಿ ಇವಾಗ ನೋಡಿ, ಇದು ಕುದಿ ಬರುತ್ತೆ, ಇವಾಗ ಬರ್ತಾ ಇದೆ. ಕುದಿ ಬಂದಮೇಲೆ ತಿರ್ಸ್ಕೊಂಡು ನೋಡಿ, ಈ ಥರ ತಿರುಗಿಸ್ತಾ ಇರಿ. ನಿಮಗೆ ಅದು ಸಕ್ಕರೆ ಎಲ್ಲ ಕರಗಬೇಕು. ಅಷ್ಟೊತ್ತಿಗೆ ನಾವು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಶೇಪ್ ನೋಡಿ, ಈ ಥರ ಶೇಪ್ ಮಾಡ್ಕೋಬೇಕು. ಶೇಪ್ ಮಾಡಿಕೊಂಡು ಇದು ಕರಗಿದ ಮೇಲೆ ನೋಡಿ, ಸಕ್ಕರೆ ಕುದೀತಾ ಇದೆ. ಚೆನ್ನಾಗಿ ಕುದಿ ಬರಬೇಕು. ನೀಟಾಗಿ ಇದೆಲ್ಲ ಕರಗಿ
ನೋಡಿ ಇವಾಗ ಕುದಿಯಕ್ಕೆ ಬಿಡೋಣ. ಕುದಿ ಬಂದಿದೆ ನೋಡಿ. ಇವಾಗ ನಾವು ಮಾಡಿರೋ ಅಂಥ ರಸಮಲೈನ ತೆಗೆದು ನಾವು ಈ ಪಾಕಕ್ಕೆ ಒಂದೊಂದಾಗಿ ಬಿಡಬೇಕು. ಪಾಕ ಅಲ್ಲ, ಪಾಕ ಬರೋದೇನು ಬೇಡ, ಒಂದೆಳೆ ಪಾಕ ಅಲ್ಲ, ಆ ಥರ ಬೇಡ, ಮಾಮೂಲಿ. ಈಗ ನೀಟಾಗಿ ಒಂದೊಂದೇ ಬಿಟ್ಕೋಬೇಕು ನೋಡಿ. ನಾನು ತುಂಬ ತೆಳು ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ದಪ್ಪದಾಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನನಗೆ ತುಂಬ ತೆಳು ಆಗೋಯಿತು. ಅದು ಸ್ವಲ್ಪ ಈಗ ಉಬ್ಬುತ್ತೆ ನೋಡಿ. ನಾನು ಎಲ್ಲದನ್ನು ಹಾಕೋತಾ ಇದ್ದೀನಿ. ಅದರಲ್ಲಿ ಬಿಸಿ ಇರಬೇಕು, ಉರಿ ಸಣ್ಣ ಮಾಡ್ಕೊಳ್ಳಿ. ಬಿಸಿದಲ್ಲೇ ಅದು ಆಗಬೇಕು ಫುಲ್ ಎಲ್ಲನೂ. ನಾನು ಹಾಕ್ಕೋತೀನಿ ನೋಡಿ. ಎಷ್ಟು ಚೆಂದ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇದು. ನೀಟಾಗಿ ನೋಡಿ ಈ ಥರ. ಅದು ಒಂದು 5 ನಿಮಿಷ ಅದೇ ಸಕ್ಕರೆ ಪಾಕದಲ್ಲೇ ಇರಬೇಕು. ಆವಾಗಲೇ ಅದಕ್ಕೆ ಚೆನ್ನಾಗಿ ಪಾಕ ಎಲ್ಲ ಹಿಡಿದಿರುತ್ತೆ. ಈ ಥರ ನೋಡಿ ನಾನು ಹಾಗೆ ಬಿಟ್ಟಿದ್ದೀನಿ. ಆಮೇಲೆ ನಂತರ ಮತ್ತೆ ನಾವು ಗ್ಯಾಸ್ ಅಂಟಿಸ್ಕೊಂಡು ಇನ್ನೊಂದು ಪಾತ್ರೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ಅದು ಹಾಲು ಕಾಯಿಸ್ಕೊಳ್ಳೋಕ್ಕೆ, ಅದು ಬಾದಾಮಿ ಹಾಲು ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ನಾನು ಹಾಲು ಕಾಯಿಸೋಕೆ ಇಟ್ಕೋತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ, ಇದಕ್ಕೆ ನೀರೇನು ಹಾಕಬಾರ್ದು, ಹಾಗೆ ಹಾಲು ಹಾಕಬೇಕು. ಅದು ಚೆನ್ನಾಗಿ ಕುದಿ ಬರಬೇಕು. ಕುದೀತಾ ಇರಬೇಕಾದ್ರೆ ಏಲಕ್ಕಿ ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಏಲಕ್ಕಿ ಪುಡಿ ಇದ್ದರೆ ಪುಡಿ, ಕುಟ್ಟಿ ಆದರೂ ಹಾಕ್ಕೋಬೋದು ನೋಡಿ. ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೇ ಸ್ವಲ್ಪ ಫ್ರೆಂಡ್ಸ್ ಸಕ್ಕರೆನ ಸೇರಿಸ್ಕೊಳ್ಳೋಣ. ನಮಗೆ ಎಷ್ಟು ಸಿಹಿ ಬೇಕು ಅಂದಾಜಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕಂದ್ರೆ ತುಂಬ ಸಿಹಿ ಆದ್ರೂ ತಿನ್ನೋಕ್ಕಾಗಲ್ಲ. ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ, ನಮಗೆ ಮುಖಕ್ಕೆ ಹಾಕ್ದಂಗಿರುತ್ತೆ. ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ನಮ್ಮ ಮನೆಗೆ ನಾನು ಅಷ್ಟು ಮಾಡ್ಕೊಂಡಿದ್ದೀನಿ. ಅದು ಹಾಕಿ ನೀಟಾಗಿ ಈ ಥರ ಸಕ್ಕರೆನ ತಿರ್ಸ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಬೇಕು ಫ್ರೆಂಡ್ಸ್. ಇದು ತುಂಬ ಈಸಿಯಾಗೂ ಮಾಡ್ಬೋದು ಫ್ರೆಂಡ್ಸ್, ಆದರೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಇದು ನೋಡಿ. ನಾನು ಇವಾಗ ಅದಕ್ಕೆ ಬಾದಾಮ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಬಾದಾಮ್ ಪೌಡ್ರ್ ಹಾಕ್ಕೊಳ್ಳಿ ಸ್ವಲ್ಪ. ಅದರಲ್ಲೂ ಸ್ವೀಟ್ ಇರುತ್ತೆ, ಅದಕ್ಕೆ ನೋಡಿ ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದೆಲ್ಲ ನೀಟಾಗಿ ತಿರ್ಸ್ಕೋಬೇಕು ಫ್ರೆಂಡ್ಸ್. ಇವಾಗ ನೋಡಿ ಈ ಥರ ನೀಟಾಗಿ ಹಾಕ್ಬೇಕದು, ಇಲ್ಲಾಂದರೆ ಉಂಡೆ ಉಂಡೆ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಬಾದಾಮಿ ಹಾಲೇ ಹಾಗೆ ಅಲ್ವಾ ಫ್ರೆಂಡ್ಸ್, ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಅದಕ್ಕೆ ರಸಮಲೈ ಬಂತು ಅಂದರೆ ಇನ್ನೂ ಟೇಸ್ಟಿಯಾಗಿರುತ್ತಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಫ್ರೆಂಡ್ಸ್ ನೋಡಿ, ನಮಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಚೂರೇ ಅದು ಅಷ್ಟೇ ಟೇಸ್ಟಿಗೆ. ಉಪ್ಪಿಲ್ಲ ಅಂದರೆ ಅದು ಏನೋ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಮತ್ತೆ ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅಂದರೆ ಇದು ಮಕ್ಕಳೆಲ್ಲ ತಿಂದರೆ ಕಫ ಆಗಬಾರ್ದು ಅಂತ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀವಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ಕರೆಕ್ಟ್ ಆಗಿದೆ ನನಗೆ ನೋಡಿ. ಈ ಥರ ನೀಟಾಗಿ ಆಗಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಿದೆ ಕಲ್ಲರು ಎಲ್ಲ. ಹಾಗೆ ಇದೊಂದು 3 ನಿಮಿಷ ಹಾಗೆ ಕುದೀಲಿ ಫ್ರೆಂಡ್ಸ್. ಕುದ್ಮೇಲೆ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ರಸಮಲೈನ ತೆಗೆದು ನಿಧಾನವಾಗಿ ಎಲ್ಲನೂ ಅದಕ್ಕೆ ಒಂದೊಂದಾಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇವಾಗ ನಾನು ಹಾಕಿ ಆಯಿತು. ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಒಂದು ತೋರಿಸ್ತೀನಿ ಇವಾಗ, ಒಂದು ಎತ್ತಿಬಿಟ್ಟು ನೋಡಿ ಎಷ್ಟು ನೀಟಾಗಿದೆ ಅಲ್ಲ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ನಾನು ಬಾದಾಮಿನ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಇನ್ನೊಂದು ಸ್ವಲ್ಪ ತುರಿದಿಟ್ಕೊಂಡಿದ್ದೆ ಚಿಕ್ಕದಾಗಿ. ಅದನ್ನ ಇವಾಗ ಮೇಲ್ಗಡೆ ಹಾಕ್ಕೋತಾ ಇದ್ದೀನಿ. ಇದು ತುಂಬ ರುಚಿ ಕೊಡುತ್ತೆ ನಾವು ಇದು ಹಾಕೋದ್ರಿಂದ ನೋಡಿ. ಇವಾಗ ಹಾಕಿ ಮೇಲೆ ಒಂದು ನಿಮಿಷ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಇನ್ನು ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ. ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಇದು. ನಿಮಗೆ ನಿಜವಾಗ್ಲೂ ನೋಡಿ ಈಗ ಸರ್ವ್ ಮಾಡ್ತೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ಹದವಾಗಿ ಉಬ್ಬಿದೆ ನೋಡಿ. ಅದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ. ಅದ್ರ ಜೊತೆಗೆ ಬಾದಾಮಿನೂ ಸಿಗ್ತಾ ಇದ್ರೆ ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇದಂತೂ ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಮಾಡಿ ಮನೇಲಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಪ್ಲೀಸ್ ಮರಿಲೇಬೇಡಿ. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಮತ್ತು ನೀವು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಾಗೆ ಸ್ವೀಟ್ಸ್ ಮಾಡೋದಂತೂ ಮರಿಲೇಬೇಡಿ. ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ನೀವು ಮಾಡಿದ್ರೆ ನೀವೇ ನನಗೆ ಕಾಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್.